ರಾಜ್ಯದಲ್ಲಿ ಬಿ.ಪಿ.ಎಲ್ ಕಾರ್ಡ್ ಹೋಲ್ಡರ್ಸ್, ಬಿ.ಪಿ.ಎಲ್ ಕಾರ್ಡ್ದಾರರು ಬಡತನ ರೇಖೆಗಿಂತ ಕೆಳಗಡೆ ಇರತಕ್ಕಂತಹ ಕರ್ನಾಟಕದ ಜನ ಹೊಂದಿರುವ ಒಂದು ಪಡಿತರ ಕಾರ್ಡ್. ಅದು ಪಡಿತರ ಕಾರ್ಡ್. ಈ ಒಂದು ಪಡಿತರ ಕಾರ್ಡ್ ಇದೀಗ ಹಲವಾರು ಜನರಿಗೆ ಒಂದಷ್ಟು ಆತಂಕವನ್ನು ಮೂಡಿಸ್ತಾ ಇದೆ. ಸರ್, ನಮ್ಮ ಕಾರ್ಡು ಕ್ಯಾನ್ಸಲ್ ಆಗಿಬಿಟ್ಟಿದೆ ಸರ್, ಅದನ್ನು 24 ಗಂಟೆ ಅಂತೆ ಸರ್, 24 ಗಂಟೆ ಒಳಗಡೆ ಹೋಗಿ ನಾವೇನೋ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ, ಅಷ್ಟರಲ್ಲಿ ಹೋಗಿ ಅಲ್ಲೇನೋ ಅರ್ಜಿ ಎಲ್ಲ ತೊಗೊಂಡು ಹೋದರೆ ಆಮೇಲೆ ಚೆಕ್ ಮಾಡಿಬಿಟ್ಟು ನಮ್ಗೆ ಆಮೇಲೆ ಹೇಳ್ತಾರಂತೆ, ನಾವು ಅದಕ್ಕೆ ಎಲಿಜಿಬಲ್ ಇದ್ದರೆ ಕಾರ್ಡ್ ಕೊಡ್ತಾರಂತೆ, ಇಲ್ಲಿದ್ರೆ ಕೊಡಲ್ವಂತೆ ಸರ್, ಬರೀ 24 ಗಂಟೆ ಟೈಮ್ ಕೊಟ್ಬಿಟ್ರೆ ನಾವೇನು ಮಾಡೋದು ಸರ್ ಅಂತ ಕೆಲವರು ಪ್ರಶ್ನೆ ಇದೆ. ಕೆಲವರು ಸರ್ ಏನೋ ಮಿಸ್ಇನ್ಫಾರ್ಮೇಷನ್ ಕಾರಣದಿಂದಾಗಿ, ತಪ್ಪು ಮಾಹಿತಿಯ ಕಾರಣದಿಂದಾಗಿ ನಮ್ಮ ಕಾರ್ಡ್ಗಳು ಹೋಗ್ಬಿಟ್ಟಿದೆ, ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ, ತಲೆಗೆ ಒಂದು 10 kg ಅಕ್ಕಿ ಬರುತ್ತೆ ಸರ್, ಒಂದು 12 kg ರಾಗಿ ಕೊಡಬಹುದು, ನಮ್ದು ಹೇಗೋ ಜೀವನ ಆಗ್ತಾ ಇತ್ತು, ಈಗ ಈ ಥರ ಆಗಿಬಿಟ್ರೆ ನಾವೇನು ಮಾಡೋಣ? ಇದು ಒಂದು ಪ್ರಶ್ನೆ ಇದೆ ಇಲ್ಲಿ. ಸರ್ಕಾರದ ವಾದ, ಮುನಿಯಪ್ಪನವರು ಸಚಿವರಿದ್ದಾರಲ್ಲ, ಆಹಾರ ಸಚಿವರು, ಅವ್ರು ಹೇಳ್ತಾ ಇದ್ದಾರೆ, ತುಂಬ ಜನ ಗವರ್ನಮೆಂಟ್ ಎಂಪ್ಲಾಯೀಸ್, ಸರ್ಕಾರಿ ನೌಕರರು ಬಿ.ಪಿ.ಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ, ಕಂಪನಿಗಳ ನಿರ್ದೇಶಕರ ಬಳಿಯಲ್ಲಿ ಬಿ.ಪಿ.ಎಲ್ ಕಾರ್ಡ್ಗಳಿದೆ, ದೊಡ್ಡ ಗೋಲ್ಮಾಲ್ ನಡೀತಾ ಇದೆ ಇದರ ಹಿಂದೆ. ಕಾರ್ ಇಟ್ಕೊಂಡಿದ್ದಾನೆ, ಅವನ ಬಳಿ ಬಿ.ಪಿ.ಎಲ್ ಕಾರ್ಡ್ ಇದೆ, 10 ಎಕರೆ 15 ಎಕರೆ 20 ಎಕರೆ ಜಮೀನು ಇಟ್ಕೊಂಡಿದ್ದಾನೆ, ಅವನು ಬಿ.ಪಿ.ಎಲ್ ಕಾರ್ಡ್ ಇಟ್ಕೊಂಡಿದ್ದಾನೆ. ನಾವು ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಒಂದು ಪರಿಷ್ಕರಣೆ ಮಾಡ್ತಾ ಇದ್ದೀವಲ್ವಾ, ಈ ಪರಿಷ್ಕರಣೆಯಲ್ಲಿ ದೊಡ್ಡ ಒಂದು ಗೋಲ್ಮಾಲ್ ಪತ್ತೆಯಾಗಿದೆ. ಸುಮಾರು 12,68,097 ಅನುಮಾನಾಸ್ಪದ ಬಿ.ಪಿ.ಎಲ್ ರೇಷನ್ ಕಾರ್ಡ್ಗಳು ಪತ್ತೆಯಾಗಿದೆ ಅಂತ ಹೇಳ್ತಾರೆ ಅವರು. ಕೇಂದ್ರ ಕೊಟ್ಟಿರೋ ಸೂಚನೆ ಇದು. 8 ಲಕ್ಷ ಕಾರ್ಡ್ದಾರರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ. ಇದು ಬರೀ ನಮ್ಮದು ಮಾತ್ರ ಅಲ್ಲ, ನಮ್ಮ ಸ್ಟೇಟದು ಮಾತ್ರ ಅಲ್ಲ, ಕೇಂದ್ರದ ಸೂಚನೆ ಕೂಡ ಇಲ್ಲಿದೆ. ಮಾಹಿತಿ ನಾವು ಕಲೆ ಹಾಕಿದ್ದೀವಿ. 8 ಲಕ್ಷ ಬಿ.ಪಿ.ಎಲ್ ಕಾರ್ಡ್ಗಳು ಎ.ಪಿ.ಎಲ್ ಕಾರ್ಡ್ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಇಲಾಖೆ ಹೇಳ್ತಾ ಇದೆ. ಕೋಟ್ಯಾಧಿಪತಿ ಬಳಿ ಕೂಡ ಬಿ.ಪಿ.ಎಲ್ ಕಾರ್ಡ್ ಸಿಕ್ಕಿದೆ. ಬೆಂಗಳೂರು ಒಂದರಲ್ಲೇ 1 ಲಕ್ಷಕ್ಕಿಂತ ಹೆಚ್ಚಿನ ಕಾರ್ಡ್ಗಳು ಎ.ಪಿ.ಎಲ್ಗೆ ಶಿಫ್ಟ್ ಆಗಬಹುದು. 19,690 ಜನರ ಬಳಿಯಲ್ಲಿ ಕಾನೂನು ಬಾಹಿರ ಬಿ.ಪಿ.ಎಲ್ ಕಾರ್ಡ್ಗಳು ಇವೆ. 25 ಲಕ್ಷಕ್ಕೂ ಹೆಚ್ಚು ವಹಿವಾಟು ಮಾಡ್ತಾರೆ. ಇಂಥ 2,684 ಜನರ ಬಳಿಯಲ್ಲಿ ಬಿ.ಪಿ.ಎಲ್ ಕಾರ್ಡ್ಗಳಿವೆ. ಮೃತಪಟ್ಟಿದ್ದಾರೆ, ಅವ್ರ ಹೆಸರಲ್ಲಿ ಬಿ.ಪಿ.ಎಲ್ ಕಾರ್ಡ್ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ, ನಕಲಿ ಕಾರ್ಡ್ ಬಳಸ್ಕೊಳ್ತಾ ಇದ್ದಾರೆ, ಪಡಿತರ ಪಡ್ಕೊಳ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಈ ಬಿ.ಪಿ.ಎಲ್ ಕಾರ್ಡ್ ಎನ್ನುವುದು, ಈಗ ಸರ್ಕಾರ ಒಂದಷ್ಟು ಗ್ಯಾರಂಟಿ ಯೋಜನೆಗಳನ್ನು ಮಾಡೋ ಒಂದು ಸಂದರ್ಭದಲ್ಲಿ, ಪಡಿತರ ಅನ್ನಭಾಗ್ಯ ಯೋಜನೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಿ.ಪಿ.ಎಲ್ ಕಾರ್ಡ್ದಾರರ ವಿಶೇಷ ಗಮನ ಅವ್ರ ಮೇಲೆ ಇರುತ್ತೆ. ಆ ಬಡ ಜನ ಇದ್ದಾರಲ್ಲಪ್ಪ, ಅವ್ರಿಗೆ ತಲುಪಲಿ ಇದು ಅಂತ ಹೇಳಿ. ಗ್ಯಾರಂಟಿ ಯೋಜನೆ ಎಲ್ರಿಗೂ ಅನ್ವಯ ಆಗುತ್ತೆ, ಹೌದು. ಬಿ.ಪಿ.ಎಲ್ ಅನ್ನೋ ಒಂದು ವಿಚಾರ ಬಂದಾಗ ಸ್ವಲ್ಪ ಹೆಚ್ಚಿನ ಕಾಳಜಿ ಇರುತ್ತೆ. ಅನೇಕರು ಹೇಳ್ತಾರೆ, ಬಿ.ಪಿ.ಎಲ್ ಕಾರ್ಡು ಬರೀ ಅಕ್ಕಿಗೋಸ್ಕರ ಅಲ್ಲಪ್ಪ, ಆರೋಗ್ಯಕ್ಕೋಸ್ಕರ ಇಟ್ಕೊಂಡಿದ್ದೀವಿ ನಾವು. ಬಿ.ಪಿ.ಎಲ್ ಕಾರ್ಡ್ ಇದ್ದರೆ 5 ಲಕ್ಷದವರೆಗೂ ನಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಕೇಂದ್ರದ ಒಂದಷ್ಟು ಆರೋಗ್ಯ ಯೋಜನೆಗಳಿದೆಯಲ್ಲಪ್ಪ, ಒಂದು 5 ಲಕ್ಷದವರೆಗೂ ನಮ್ಗೆ ಅನುಕೂಲ ಆಗುತ್ತೆ. ಬಿ.ಪಿ.ಎಲ್ ಕಾರ್ಡ್ ಇಲ್ಲ ಅಂದರೆ ಕಷ್ಟ ಕಣಪ್ಪ, 1 ಲಕ್ಷ, ಇವತ್ತು 1 ಲಕ್ಷಕ್ಕೆ ಯಾವ ಆಸ್ಪತ್ರೆಯಲ್ಲಿ ಸೇರಿಸ್ಕೋತಾರಪ್ಪ ನಮ್ಮನ್ನು, ಅದಕ್ಕೋಸ್ಕರ ಕಾರ್ಡ್ ಇಟ್ಕೊಂಡಿದ್ದೀನಿ ಕಣಪ್ಪ ನಾನು. ಅನೇಕರು ಮಾತಾಡ್ತಾರೆ. ಬಿ.ಪಿ.ಎಲ್ ಕಾರ್ಡ್ ಎನ್ನುವುದು ಬರೀ 10 kg ಅಕ್ಕಿ ಕೆಲಸ ಅಲ್ಲ, ಇಲ್ಲಿ ಆರೋಗ್ಯದ ವಿಚಾರ. ಏಕೆಂದರೆ ಜನಗಳಿಗೆ ಈ ಆರೋಗ್ಯ ಅನ್ನೋ ಒಂದು ವಿಚಾರ ಇದೆಯಲ್ಲ, ಸಡನ್ ಅಂತ ಒಂದು ಮನುಷ್ಯನನ್ನು ಆರ್ಥಿಕವಾಗಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡುವ, ಕಂಗೆಳಿಸುವ, ಅವನನ್ನು ಏಕಾಏಕಿ ಬಿ.ಪಿ.ಎಲ್ ಮಾಡೋ ತಾಕತ್ತಿರೋದು ಆರೋಗ್ಯ ಕ್ಷೇತ್ರಕ್ಕೆ ಮಾತ್ರ. ಒಂದು ಮನೆಯಲ್ಲಿ ಒಬ್ಬ ಮನುಷ್ಯ ಗಂಭೀರ ಕಾಯಿಲೆಯಿಂದ ಅಡ್ಮಿಟ್ ಆಗಿಬಿಟ್ಟ ಅಂದರೆ, ಅವನೇನಾದರೂ ಮಧ್ಯಮ ವರ್ಗದವನಾಗಿದ್ದರೆ ಅವನು ಬಿಲೋ ಪಾವರ್ಟಿ ಲೈನ್ ಬರಲಿಕ್ಕೆ ಆಸ್ಪತ್ರೆ ಒಂದು ಬಿಲ್ ಸಾಕು 25 ಲಕ್ಷ ಆಯ್ತಂತೆ ಅಂತಾರೆ ಕೆಲವರು, 30 ಲಕ್ಷ ಆಯ್ತಂತೆ ಅಂತಾರೆ. 35 ಲಕ್ಷ ಆಯ್ತಂತೆ, ಕ್ಯಾನ್ಸರ್ ಅಂತೆ, 4ನೇ ಸ್ಟೇಜಲ್ಲಿ ಇತ್ತಂತೆ, ಹೋಗ್ಬಿಟ್ರಂತೆ, ದುಡ್ಡು ಹೋಯ್ತು, ಮನುಷ್ಯನೂ ಹೋದ, ಸಾಲ ಮಾಡಿಕೊಂಡು ಒಡವೆ ಎಲ್ಲ ಮಾರ್ಬಿಟ್ಟು ಬ್ಯಾಡವಂತೆ ಅವ್ರ ಪಾಡು ಅಂತಾರೆ ಹಳ್ಳಿ ಕಡೆ. ಸೊ ಹಾಗಿದ್ದಾಗ ಜನ ಎಕ್ಸ್ಪೆಕ್ಟ್ ಮಾಡ್ತಿರೋದು ಬಿ.ಪಿ.ಎಲ್ಲಿಂದ ಬರೀ 10 kg ಅಕ್ಕಿ ಅಲ್ಲ. ಹಾಗಂತ ಶ್ರೀಮಂತರು ಒಂದು 4 ಹೆಕ್ಟೇರು 5 ಹೆಕ್ಟೇರ್ ಜಮೀನು ಇಟ್ಕೊಂಡಿರೋರು ಕಾರ್ಡ್ ಇಟ್ಕೋಬಹುದಾ? ಇದೇ ವಿಚಾರ. ಇದರ ಬಿ.ಪಿ.ಎಲ್ ಕಾರ್ಡ್ನ ರದ್ದತಿ, ಅದರ ಎ.ಪಿ.ಎಲ್ ಕಾರ್ಡ್ಗೆ ಅದನ್ನು ಮೇಲ್ದರ್ಜೆಗೆ ಅದನ್ನು ಏರಿಸ್ತಕ್ಕಂಥ ವಿಚಾರ, ಇವುಗಳಿಂದ ಲಾಭ ಏನು, ನಷ್ಟ ಏನು? ಈ ಒಂದು ಪರಿಷ್ಕರಣೆ ಪ್ರತಿಯೊಂದು ಆ್ಯಕ್ಯುರೇಟಾಗಿ ನಡೆಯುತ್ತೆ. ಯಾರು ಬಡತನ ರೇಖೆಯಿಂದ ಕೆಳಗಡೆ ಇಲ್ವೋ ಅವನ್ನ ಎಕ್ಸಾಕ್ಟಾಗಿ ಗುರುತು ಮಾಡಿ ನಾವು ಎ.ಪಿ.ಎಲ್ ಮಾಡ್ತಾ ಇದ್ದೀವಿ ಹೇಳಬಹುದಾ? ಸರ್ಕಾರದ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜಕೀಯ ಮುಖಂಡರೇನು ಮಾಡ್ತಾ ಇರ್ತಾರೆ, ನೋಡೋಣ ನಾವು. ಈ ಒಂದು ವಿಚಾರದಲ್ಲಿ ನಮ್ಮನ್ನು ಡಾಕ್ಟರ್ ದಿನೇಶ್ ಶರವಳ್ಳಿ ಜಾಯ್ನ್ ಆಗಿದ್ದಾರೆ, ಆಮ್ ಆದ್ಮಿ ಪಕ್ಷದ ಮುಖಂಡರು. ಸ್ವಾಗತ ನಿಮಗೆ ದಿನೇಶ್ ಶರವಳ್ಳಿ ಅವರೇ. ದೀಪಕ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ಯುವ ಮುಖಂಡರು. ಸ್ವಾಗತ ನಿಮಗೆ ದೀಪಕ್ ಗೌಡ್ರ ಈ ಒಂದು ಡಿಬೇಟ್ಗೆ. ನಮಸ್ತೆ ಸರ್. ಇನ್ನೊಂದು ಕಡೆ ನಮ್ಮನ್ನು ಪಟಾಫಟ್ ಶ್ರೀನಿವಾಸ್ ಅವರು ಜಾಯ್ನ್ ಆಗಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ಪಟಾಫಟ್ ಶ್ರೀನಿವಾಸ್ ಅವರು ನಿಮಗೆ ಒಂದು ಡಿಬೇಟ್ಗೆ. నేను ಜಾಯ್ನ್ ಆಗ್ತಾರೆ, ನಮ್ಮನ್ನು ಮಾತಾಡ್ತೀನಿ ಅವರು. ನಾನು ಇದನ್ನು ಮೊದಲಿಗೆ